ನೋಡಿ, ನಾವು ಈಗ ಇಲ್ಲಿ ಕಾಳುಮೆಣಸು, ಕಾಫಿ, ಅಡಿಕೆ ಮಾಡಿದ್ದೇವಲ್ಲ. ಅದ್ರ ಸಂಗಡ ಇಲ್ಲಿ ಜೇನು ಪೆಟ್ಟಿಗೆನೂ ಇಟ್ಟಿದ್ದೇವೆ. ಈ ಜೇನು ಪೆಟ್ಟಿಗೆ ಇಟ್ಟು ಉದ್ದೇಶ ಏನು ಅಂದರೆ, ನಮಗೆ ಈ ಕಾಫಿ ಹೂವಿನ ಪರಾಗಸ್ಪರ್ಶ ಆಗಲಿಕ್ಕೆ ಜೇನು ಹುಳ ಬೇಕೇ ಬೇಕು. ಜೇನು ಜೇನು ಉತ್ಪಾದನೆಯಿಂದನೂ ನಮಗೆ ಲಾಭ ಮತ್ತು ನಮ್ಮ ಉಪಯೋಗಕ್ಕೂ ಸಿಗ್ತದೆ. ಅದರ ಸಂಪೂರ್ಣ ನಿರ್ವಹಣೆಯನ್ನು ನನ್ನ ಮಗನೇ ಮಾಡ್ತಾನೆ. ಏನು ಸ್ಪೇಸ್ ಉಂಟು ಇದರಲ್ಲಿ, ಕಾಫಿಯನ್ನ ನಮ್ಮ ಮಿತ್ರರೆಲ್ಲ ಸಿರ್ಸಿ ಕಡೆ ಬಹಳ ಜನ ಬೆಳೆದಿದ್ದಾರೆ. ಆ ಒಂದು ಪ್ರೇರಣೆಯಿಂದ ನಾವು ಕೂಡ ಕಾಫಿ ಬೆಳೆಯೋಣ ಅನ್ನುವಂಥ ದೃಷ್ಟಿಯಲ್ಲಿ 2 ವರ್ಷ ಹಿಂದೆ ಕಾಫಿ ಗಿಡವನ್ನು ತಂದು ನೆಟ್ಟು. ಅಂದರೆ ವೆಂಗುರ್ಲಾ 7 ಅಂತ ಒಳ್ಳೆ ತಳಿ. 110 ಬೀಜಕ್ಕೆ 1 kg ತೂಗ್ತಾ ಇತ್ತು. 100 ಬೀಜಕ್ಕೆ ತೂಗ್ತದೆ. ಅಷ್ಟು ಒಳ್ಳೆ ಮಹಾರಾಷ್ಟ್ರದಿಂದ ಗಿಡ ತರಿಸ್ಕೊಂಡು ಅದರ ಗಿಡ ನಾಟಿ ಮಾಡಿ ಈ 2 ಎಕರೆಯಲ್ಲಿ 25 ಕ್ವಿಂಟಲ್ ಗೇರ್ ಬೀಜ ತನಕ ಮಾಡಿದ್ವಿ ನಾವು. ಈ ನಮ್ಮ ಜನರಲ್ಲಿ ಏನು ಕಲ್ಪನೆ ಏನಂದ್ರೆ, ಅತಿಯಾದ ನೀರು ಕೊಡಬೇಕು, ಎಲ್ಲ ಮೈಕ್ರೋ ಜಟ್ಟು ಆ ಥರ ವ್ಯವಸ್ಥೆಗಳಿದೆ. ಆದರೆ ಅಷ್ಟೆಲ್ಲ ನೀರಿನ ಅವಶ್ಯಕತೆ ಇಲ್ಲ ಅಂತ ನಮಗನಿಸ್ತದೆ. ಮತ್ತು ತಜ್ಞರು ಹೇಳೋದು ಅದನ್ನೇ, ಡ್ರಿಪ್ನ ನೀರಿನ ವ್ಯವಸ್ಥೆಯಷ್ಟು ಮೈಕ್ರೋ ಜೆಟ್ ಆಗಲಿ ಅಥವಾ ಇತರ ನೀರಾವರಿಗಳು ಉಪಯೋಗ ಇಲ್ಲ ಅಂತ. ನಮಗೂ ಅದು ಹೌದು ಅಂತ ಕಂಡು ಬಂದಿದೆ. ನಾವೀಗ ಇದನ್ನು ಒಂದು 4-5 ವರ್ಷದಿಂದನೂ ಬಳಸ್ತಾ ಇದ್ದೇವೆ. ಇದು ಮೈಕ್ರೋ ಟ್ಯೂಬ್ ಅಂತ. ಈ ಟ್ಯೂಬ್ನಲ್ಲಿ ಕನಿಷ್ಠ 1 ತಾಸು ನೀರು ಬಿಡ್ತೇವೆ ನಾವು. 1 ತಾಸು ನೀರು ಬಿಟ್ಟರೆ ಫುಲ್ಲು ಈ ಗಿಡಕ್ಕೆ ನೋಡಿ, ಗಿಡ ಎಷ್ಟು ಆರೋಗ್ಯಪೂರ್ಣವಾಗಿದೆ. 3.5 ವರ್ಷಕ್ಕೆ ಇದು ಸಿಂಗಾರವನ್ನು ಬಿಟ್ಟಿದೆ. ಕಣ್ಣು ಹಾಯಿಸಿದಷ್ಟು ಹಚ್ಚ ಹಸುರಿನ ಅಡಿಕೆ ಗಿಡಗಳು ನೋಡಿದ್ರೆ ಒಂದು ಕ್ಷಣ ಮನಸ್ಸಿಗೆ ಮುದ ನೀಡುತ್ತದೆ. ಅಡಿಕೆಯ ತೋಟದಲ್ಲಿ ಕಾಳು ಮೆಣಸು ಹಾಗೂ ಕಾಫಿ ಗಿಡಗಳು ನೆಟ್ಟು ತೋಟಗಾರಿಕಾ ಬೆಳೆಯಲ್ಲಿ ಉತ್ತಮ ಇಳುವರಿ ಕಾಣುತ್ತಾ ಪ್ರಗತಿಪರ ಕೃಷಿಕರಾಗಿದ್ದಾರೆ ಇವರು. ಹೌದು, ಇದು ಅಂಕೋಲಾ ತಾಲೂಕಿನ ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಬ್ರಾಯ ಹೆಗಡೆ ದೊಣ್ಣೆಮಿಡಿ ಅವರು ಪ್ರಗತಿಪರ ಕೃಷಿಕರು. ಹೌದು, ತಮ್ಮ ಜಮೀನಿನಲ್ಲಿ ಸಾವಯವ ತೋಟಗಾರಿಕಾ ಪದ್ಧತಿಯನ್ನ ಅಳವಡಿಸಿಕೊಂಡು ಯಶಸ್ಸನ್ನ ಕಂಡಿದ್ದಾರೆ. ತಮ್ಮ ಜಮೀನಿನಲ್ಲಿ ಬೆಳೆಯುವ ಅಡಿಕೆ ಹಾಗೂ ಕಾಳು ಮೆಣಸು, ಕಾಫಿ ಸೇರಿದಂತೆ ಮತ್ತಿತರ ಬೆಳೆಗಳಿಗೆ ರಾಸಾಯನಿಕ ಔಷಧ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡದೆ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಿ ಉತ್ತಮ ಇಳುವರಿಯನ್ನ ಪಡೆದು ರೈತರಿಗೆ ಮಾದರಿಯಾಗಿದೆ. ನಾವು ಇದನ್ನ ಗೇರ್ ಪ್ಲಾಟ್ ಮಾಡಿದ್ವಿ. ಅಂದ್ರೆ ವೆಂಗುರ್ಲಾ 7 ಅಂತ ಒಳ್ಳೆ ತಳಿ. 110 ಬೀಜಕ್ಕೆ 1 kg ತೂಗ್ತಾ ಇತ್ತು. 100 ಬೀಜಕ್ಕೆ ತೂಗ್ತದೆ. ಅಷ್ಟು ಒಳ್ಳೆ ಮಹಾರಾಷ್ಟ್ರದಿಂದ ಗಿಡ ತರಿಸ್ಕೊಂಡು ಅದರ ಗಿಡ ನಾಟಿ ಮಾಡಿ ಈ 2 ಎಕರೆಯಲ್ಲಿ 25 ಕ್ವಿಂಟಲ್ ಗೇರ್ ಬೀಜ ತನಕ ಮಾಡಿದ್ವಿ ನಾವು. ಅದು ಕ್ರಮೇಣ ಏನಾಯಿತು ಅಂದರೆ, ಅದು ಗಿಡಕ್ಕೆ ರೋಗ 10-15 ವರ್ಷ ಆದ ನಂತರ ರೋಗ ಬಂತು. ಬೋರರ್ ಅಂತ ಒಂದು ರೋಗ ಬರ್ತದೆ. ಕೀಟ ಹೋಲ್ ಮಾಡಿ ಆ ಗಿಡ ಎಲ್ಲ ಹೋಗ್ತಾ ಬಂತು. ಮತ್ತು ನಮಗೆ ಇದರೊಳಗಡೆ ಅಡಿಕೆನೂ ಹಾಕಬೇಕು ಅಂತ ವಿಚಾರ ಬಂತು. ಈಗ 3 ವರ್ಷದ ಹಿಂದೆ, ಈ ಆಗಸ್ಟಿಗೆ 3 ವರ್ಷ ಆಯಿತು ಈ ಗಿಡಕ್ಕೆ. ನಾವು ಅಡಿಕೆ ನಾಟಿ ಮಾಡಿದ್ದೇವೆ. ಅಡಿಕೆ ನಾಟಿ ಮಾಡೋದ್ರ ಸಂಗಡ ಈಗ ಈ 3.5 ವರ್ಷದ ಏನು ಈ ಅಡಿಕೆ ಗಿಡ ಇದೆಯೋ, ಇದಕ್ಕೆ ನಾವು ಕಾಳುಮೆಣಸು ಜೂನ್ದಲ್ಲಿ ನೆಡಬೇಕು ಅಂತ ಈಗ ಅದಕ್ಕೆ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೇವೆ. ಈ ಜೂನ್ದಲ್ಲಿ ನಾವು ಇದಕ್ಕೆ ಕಾಳುಮೆಣಸನ್ನು ನಾಟಿ ಮಾಡ್ತೇವೆ. ಇದಕ್ಕೆ ಈಗ ನಾವೆಲ್ಲ ಸುಣ್ಣ ಏನು ಹಚ್ಚಿದ್ದೇವೋ, ಇದು ಯಾಕೆ ಅಂದರೆ ಪಶ್ಚಿಮದ ದಿಕ್ಕಿನ ಬಿಸಿಲಿನಿಂದ ಗಿಡ ಎಲ್ಲ ಈ ಹಸಿರು ಭಾಗಕ್ಕೆ ಸೂರ್ಯನ ಬಿಸಿಲಿನಿಂದ ಗಿಡ ಸುಟ್ಟು ಹೋಗ್ತದೆ. ಅದನ್ನು ತಪ್ಪಲಿಕ್ಕೋಸ್ಕರ ನಾವು ಅದಕ್ಕೆ ಸುಣ್ಣವನ್ನು ಬಳಸಿದ್ದೇವೆ. ಇದರಿಂದ ಗಿಡದ ರಕ್ಷಣೆಗೆ ಒಳ್ಳೆಯದಾಗ್ತದೆ. ಇದನ್ನು ನಾವೀಗ ಕಳೆದ 2-3 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೇವೆ. ಗಿಡದ ಕಾಂಡ ಹಸಿರು ಬಣ್ಣದಿಂದ ಏನು ಗ್ರೇ ಕಲರಿಗೆ ಅದು ಬದಲಾದಾಗ ಆ ಭಾಗ ಸುಡುವುದಿಲ್ಲ. ಹಸಿರು ಭಾಗ ಎಷ್ಟಿದೆ ಅಷ್ಟೇ ಇದು ಹಾಕ್ಕೊಂಡು ಹೋಗ್ತದೆ. ಇದಿಷ್ಟು ಈ ತೋಟದ ಬಗ್ಗೆ ನಾವು ಅಂದರೆ ಅದು ಸ್ಟಾರ್ಟ್ ಮಾಡೋದ್ರಿಂದ ಇಲ್ಲಿ ತನಕದ ವಿಚಾರ ಇದು. ಈಗ ಗೇರು ಗಿಡ ನಾವು ಪ್ರೂನ್ ಮಾಡಿ ಗೇರು ಗಿಡವನ್ನು ತೆಗಿಬೇಕಾದ್ರೆ ನಮಗೆ VMD ಅಂತ ನಮ್ಮ ಕೃಷಿ ಮಾರ್ಗದರ್ಶಕರಿದ್ದಾರೆ. ಅವರು ಅದಕ್ಕೆ ಕಾಳುಮೆಣಸನ್ನು ನೀವು ಹಾಕ್ಬೋದು ಅಂತ ಒಂದು ಸಲಹೆ ಕೊಟ್ಟರು. ಅದೇ ಪ್ರಕಾರ ನಾವು ಈಗ 5 ವರ್ಷದ ಹಿಂದೆ ಕಾಳುಮೆಣಸನ್ನು ಹಾಕಿದ್ವಿ. ಅದೀಗ ಚೆನ್ನಾಗಿ ಫಲ ಬರ್ತಾ ಉಂಟು. ಆದರೆ ದುರ್ದೈವ ಅಂದರೆ ನಮಗೆ ಈಗ ಗಿಡ ಗೇರು ಗಿಡ ಸತ್ತು ಹೋಗ್ತಾ ಇರೋದರಿಂದ ನಾವು ಈಗ ಅದನ್ನು ತೆಗೆಯುವಂಥ ಪರಿಸ್ಥಿತಿ ಇದೆ ಮುಂದಿನ ದಿನಗಳಲ್ಲಿ. ಕೆಲವಷ್ಟು ಈ ಗಿಡ ನಿಮ್ಗೆ ಏನು ಕಾಣ್ತಿದೆ, ಇದು ಗ್ಲೆರಿಸಿಡಿಯಕ್ಕೆ ಹಾಕಿದ್ದು ಗೊಬ್ಬರ ಗಿಡ ಅಂತ ಹೇಳ್ತೇವೆ ನಾವು. ಇದನ್ನ ಸದ್ಯಕ್ಕೆ ಉಳಿಸ್ಕೊಳ್ತೇವೆ ನಾವು.
ಈ ಗಿಡ ಏನು ಇಲ್ಲಿ ಕಾಳುಮೆಣಸಿನ ನಾಟಿ ಆದ ನಂತರ ಕ್ರಮೇಣ ನಮಗೆ ಅದರಿಂದ ತೊಂದರೆ ಆಗ್ತದೆ ಅಡಿಕೆಗೆ ಅಥವಾ ಇದು ಆದ್ರೆ ಮಾತ್ರ ನಾವು ಇದನ್ನ ತೆಗೆಯುವಂತ ವಿಚಾರ ಇದೆ. ಎಷ್ಟು ಒಂದು 25 ಗ್ಲಿರಿಸಿಡಿಯಕ್ಕೆ ಈಗಾಗಲೇ ಕಾಳುಮೆಣಸು ಏನಿದೆಯೋ ಇದನ್ನ ಇಟ್ಕೊಳ್ತೇವೆ. ಉಳಿದಿದ್ದನ್ನ ಕ್ರಮೇಣ ಗೇರುಗಿಡದ್ದು ಅದಾಗೆ ಬಿದ್ದರೆ ಹೋದ್ರೆ ಹೋಯ್ತು, ಇಲ್ಲ ಅಂದ್ರೆ ನಾವು ಅದನ್ನ ನಮಗೆ ತೊಂದರೆ ಅಡಿಕೆಗೆ ಮತ್ತು ಈ ಮುಂದಿನ ಕಾಳುಮೆಣಸಿಗೆ ನೆಡ್ಲಿಕ್ಕೆ ತೊಂದರೆ ಆದ್ರೆ ಅದನ್ನು ಕ್ರಮೇಣ ತೆಗಿತೇವೆ. ಈ ಕಾಳುಮೆಣಸಿಗೆ ನಾವು ಇಲ್ಲಿ ಈ ಜಾಗದ ಏನು ಪರಿಸ್ಥಿತಿ ಉಂಟು, ಇದು ಅತ್ಯಂತ ಡ್ರೈ ಪ್ರದೇಶ. ಹಾಗಿರೋದ್ರಿಂದ ನಮಗೆ ಇಲ್ಲಿ ವಿಶೇಷವಾದ ಏನು ಕಾಳಜಿ ಬೇಕು ಅಂತಿಲ್ಲ. ಆದರೆ ಮೂಲತಃ ಕಾಳುಮೆಣಸಿಗೆ ನಾವು ಈಗ ಇಲ್ಲಿ ಏನು ಈ ಅಡಿಕೆ ಗಿಡದ ಬುಡಕ್ಕೆ ಮಾಡಿದ್ದು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ತರ ಏರ್ ಮಾಡಿ ನಾವು ಗಿಡ ನೆಟ್ಕೊಂಡ್ರೆ ಬುಡದಲ್ಲಿ ನೀರು ನಿಲ್ಲೋದು ಕಡಿಮೆ ಆಗ್ತದೆ. ಆ ಕಾರಣದಿಂದ ನಮ್ಮ ಅರ್ಧ ಶ್ರಮ ಕಾಳುಮೆಣಸಿಂದು ಅದು ಹೋಗುವಂತ ಸಾಧ್ಯತೆ ಕಡಿಮೆ ಆಗ್ತದೆ. ಹಾಗಿರೋದ್ರಿಂದ ನಾವು ಈಗ ಅದಕ್ಕೆ ಸಾಮಾನ್ಯ ಒಂದು ಗೊಬ್ಬರ ಕೊಡ್ಬೇಕಾದ್ರೆ ಗೊಬ್ಬರ ಕೊಡ್ತೇವೆ. ಸಗಣಿ ಗೊಬ್ಬರ ಕೊಟ್ಟಿದ್ದೇವೆ ಕೆಲವು ಕಡೆ. ಇದು ಮಣ್ಣು ಕೆಳಗಡೆ ಗೊಬ್ಬರ ಉಂಟು, ಮೇಲೆ ಮಣ್ಣು ಹಾಕಿದ್ದೇವೆ. ಅದು ಈ ಗಿಡ ನೆಡ್ಬೇಕಾದ್ರೆ ಅಲ್ಲಿ ಮತ್ತೊಂದು ಸ್ವಲ್ಪ ನಮ್ಮ ಏನು ಕೃಷಿ ಸಲಹೆಗಾರಿದಾರ ಅವರು ಭೂಚೈತನ್ಯ ಅಂತ ಗೊಬ್ಬರ ಬರ್ತಾ ಇದೆ, ಅದನ್ನ ಸ್ವಲ್ಪ 1 kg ಅಷ್ಟು ಹಾಕಿ ರೆಡಿ ಮಾಡಿ ಇಟ್ಕೊಂಡು 1 ತಿಂಗಳ ಮೊದಲೇ ಆ ನಂತರ ನಾವು ಅಲ್ಲಿಗೆ ಕಾಳುಮೆಣಸಿನ ಬಳ್ಳಿಯನ್ನು ನಾಟಿ ಮಾಡ್ತೇವೆ. ಇದು 2 ಸೈಡ್ ಕಾಳುಮೆಣಸಿನ ಬಳ್ಳಿಯನ್ನ ನೆಡುವ ಒಂದು ಪ್ಲಾನ್ ಅಲ್ಲಿ ನಾವು ಮಾಡಿದ್ದೇವೆ. ಈ ಕಡೆ ನೋಡಿ, ಈ ನಮ್ಮ ಜನರಲ್ಲಿ ಏನ್ ಕಲ್ಪನೆ ಇದೆ ಅಂದ್ರೆ ಅತಿಯಾದ ನೀರು ಕೊಡಬೇಕು, ಎಲ್ಲ ಮೈಕ್ರೋ ಜಟ್ಟು ಆ ತರ ವ್ಯವಸ್ಥೆಗಳಿದೆ. ಆದ್ರೆ ಅಷ್ಟೆಲ್ಲ ನೀರಿನ ಅವಶ್ಯಕತೆ ಇಲ್ಲ ಅಂತ ನಮ್ಗನಿಸ್ತದೆ. ಮತ್ತೆ ತಜ್ಞರು ಹೇಳೋದು ಅದನ್ನೇ, ಡ್ರಿಪ್ನ ನೀರಿನ ವ್ಯವಸ್ಥೆಯಷ್ಟು ಮೈಕ್ರೋ ಜೆಟ್ ಆಗಲಿ ಅಥವಾ ಇತರ ನೀರಾವರಿಗಳು ಉಪಯೋಗ ಇಲ್ಲ ಅಂತ. ನಮಗೂ ಅದು ಹೌದು ಅಂತ ಕಂಡು ಬಂದಿದೆ. ನಾವೀಗ ಇದನ್ನ ಒಂದು 4-5 ವರ್ಷದಿಂದನೂ ಬಳಸ್ತಾ ಇದ್ದೇವೆ. ಇದು ಮೈಕ್ರೋ ಟ್ಯೂಬ್ ಅಂತ. ಈ ಟ್ಯೂಬ್ನಲ್ಲಿ ಕನಿಷ್ಠ 1 ತಾಸು ನೀರು ಬಿಡ್ತೇವೆ ನಾವು. 1 ತಾಸು ನೀರು ಬಿಟ್ರೆ ಫುಲ್ಲು ಈ ಗಿಡಕ್ಕೆ ನೋಡಿ, ಗಿಡ ಎಷ್ಟು ಆರೋಗ್ಯಪೂರ್ಣವಾಗಿದೆ. 3.5 ವರ್ಷಕ್ಕೆ ಇದು ಸಿಂಗಾರವನ್ನ ಬಿಟ್ಟಿದೆ ಮತ್ತು ಗಿಡದ ಆರೋಗ್ಯ ಅತ್ಯಂತ ಚೆನ್ನಾಗಿದೆ. ಹಾಗಾಗಿ ನಮ್ಮ ಈ ರೀತಿ ನೀರಾವರಿ ಮಾಡೋದ್ರಿಂದ ನಮ್ಮ ಗಿಡಕ್ಕೆ ನೀರಿನ ಕೊರತೆನೂ ಆಗೋದಿಲ್ಲ, ಮತ್ತೆ ನೀರಿನ ಸದ್ಬಳಕೆ ಆಗ್ತದೆ. ನೀರು ಕಡಿಮೆ ಇದ್ದಲ್ಲಿ ಇದು ಗಿಡದ ಆರೋಗ್ಯಕ್ಕಾಗ್ಲಿ ಅಥವಾ ಗಿಡದ ಯಾವುದೇ ನೀರಿನ ಕೊರತೆ ಲಕ್ಷಣ ಏನೂ ಆಗೋದಿಲ್ಲ. ಹಾಗಾಗಿ ನೀರಿನ ಸದ್ಬಳಕೆ ಮಾಡ್ಕೊಳ್ಳೋದು ರೈತರ ದೃಷ್ಟಿಯಿಂದ ಮತ್ತು ನಮ್ಮ ದೇಶದ ನೀರಿನ ವ್ಯವಸ್ಥೆಗಳೆಲ್ಲ ದಿನೇ ದಿನೇ ಕಡಿಮೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಆದಷ್ಟು ಕಡಿಮೆ ನೀರಾವರಿ ಮೂಲಕ ನಮ್ಮ ಜಮೀನನ್ನ ಕಾಪಾಡ್ಕೊಳ್ಳಿಕ್ಕೂ ಸಹಿತ ಈ ಡ್ರಿಪ್ ನೀರಾವರಿ ಬಹಳ ಅನುಕೂಲ. ಇದಕ್ಕೆ ಸರ್ಕಾರದ ಸಬ್ಸಿಡಿ ಸಹಿತ ಇದೆ. ನಮಗೆ ಇಷ್ಟು ನೀರು ಸಾಕಾಗ್ತದೆ ಅಂತಿದ್ದಾವಾಗ ನಾವು ಅನಾವಶ್ಯಕವಾಗಿ ನೀರನ್ನು ವ್ಯರ್ಥ ಮಾಡೋದು ಸರಿಯಾದ ಕ್ರಮ ಅಲ್ಲ. ಇವರು ಅಡಿಕೆ ಗಿಡಗಳಿಗೆ ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಅಡಿಕೆ ಗಿಡಗಳಿಗೆ ನೀರು ಹಾಗೂ ಗೊಬ್ಬರವನ್ನ ಹಾಕಲು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಕೂಡ ಅಳವಡಿಸಿಕೊಂಡು ತೋಟಗಾರಿಕಾ ಬೆಳೆಯಲ್ಲಿ ಉತ್ತಮವಾದ ಇಳುವರಿಯನ್ನ ಕಾಣ್ತಾ ಇದ್ದಾರೆ. 2 ಗಿಡದ ಮಧ್ಯೆ ನಾವು ಅವಾಗೆ ಹೇಳದ್ನಲ್ಲ, ಈ ಮಣ್ಣೆ ಏನು ನಾವು ಏರ್ಸ್ಕೊಂಡು ಇಟ್ಕೊಂಡಿದ್ದೇವೆ, ಇಲ್ಲಿ ಕಾಳುಮೆಣಸನ್ನ ಇಡ್ತೇವೆ. ಈ ಮಧ್ಯದ 2 ಅಡಿಕೆ ಗಿಡದ ಮಧ್ಯದಲ್ಲಿ ಮುಂದೆ ನಾವು ಕಾಫಿಯನ್ನ ಹಾಕುವವರಿದ್ದೇವೆ. ಹಾಗಾಗಿ ಒಂದೇ ಕ್ಷೇತ್ರದಲ್ಲಿ 3 ಬೆಳೆಯನ್ನ ತೆಗೆಯುವಂತಹ ಒಂದು ವಿಚಾರದಿಂದ ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಅದು ಬಹುಶಃ ಈ ಜೂನ್ದಿಂದ ನಾವು ಕಾರ್ಯಪ್ರವೃತ್ತರಾಗ್ತೇವೆ ಆ ವಿಚಾರವಾಗಿ. ಈಗ ಕೃಷಿಗೆ ಕೂಲಿ ಆಳುಗಳ ಸಮಸ್ಯೆ ಬಹಳ ಇದೆ. ನೀವು ಹೇಗೆ? ಅಲ್ಲ, ಸಮಸ್ಯೆ ಈಗ ನಮಗೂ ಇದೆ. ಆದ್ರೆ ನಾವೇನ್ ತಿಳ್ಕೊಂಡಿದ್ದೇವೆ ಅಂದ್ರೆ, ನಾವು ಇಡೀ ವರ್ಷದಲ್ಲಿ ಹೆಚ್ಚು ದಿವಸ ಕೆಲಸ ಕೊಟ್ರೆ ನಮಗೆ ಆಳುಗಳು ಸಿಗ್ತಾರೆ. 1 ದಿವಸ ಬೇಕು, ಮರುದಿವ್ಸ ಬೇಡ, ಹೀಗೆ ಅವರನ್ನ ಚೇಂಜ್ ಮಾಡಿ ನಮ್ಮ ಅವಶ್ಯಕತೆಗೆ ಬೇಕಾದಾಗ ಬೇಕು, ಬೇಡದೆ ಹೋದಾಗ ಅವರು ಸಿಗೋದಿಲ್ಲ ಅಂತ ನಾವು ಪರಿತಪ್ಪಿಸುವಂತ ಪರಿಸ್ಥಿತಿ ಇರಬಾರ್ದು. ಈಗ ನಮ್ಮ ಕ್ಷೇತ್ರ, ನಮ್ಮ ಹತ್ರ 10 ಎಕರೆ ಜಮೀನುಂಟು. ಹಾಗಾಗಿ ಇದನ್ನ ಸಂಪೂರ್ಣ ನಿರ್ವಹಣೆ ಮಾಡ್ಬೇಕಾದ್ರೆ ನಮಗೊಂದು 4-5 ಜನ ಕೂಲಿಕಾರರಿಗೆ ನಾವು ಪ್ರತಿ ದಿವಸ ಕೆಲಸ ಕೊಡುವಂತ ಸ್ಥಿತಿ ನಿರ್ಮಾಣ ಮಾಡಿಕೊಂಡು ಒಂದು ನಾವು ಇನ್ನೊಂದೇನು ಅಂದ್ರೆ, ನನ್ನ ಪ್ರಕಾರ ನಾವು ಈ ಕೂಲಿಕಾರರಿಗೆ ಏನು ಕೂಲಿಯನ್ನು ಕೊಡ್ತೇವೋ, ಆ ಕೂಲಿ ಕೊಡುವ
ಸಾಮರ್ಥ್ಯ ನಾವು ಬೆಳೆಸ್ಕೊಂಡ್ರೆ ಅವ್ರು ಕೇಳಿದಷ್ಟು ಕೂಲಿ ಕೊಡುವಂಥ ಉತ್ಪಾದನೆಯನ್ನು ಮಾಡಬೇಕು ನಾವು. ಆಗ ಸ್ವಲ್ಪ ಉಳಿದವರಕ್ಕಿಂತ ಹೆಚ್ಚಿಗೆ ಹಣ ಕೊಟ್ಟಾದರೂ ನಾವು ಕೂಲಿಯನ್ನು ಮಾಡಿಸ್ಕೊಳ್ಬೋದು. ಈ ಅಡಿಕೆ ಕೃಷಿಗೆ ಹಲವಾರು ರೀತಿಯ ತಾಂತ್ರಿಕತೆಗಳು ಬಂದಿದೆ. ಈ ಕಳೆ ಇದು ಮಾಡಿ ವೀಡ್ ಕಟ್ಟರ್ ಬಂದಿದೆ. ಅದ್ರ ನಂತರ ಈಗ ನಮ್ಮ ಈ ತೋಟಕ್ಕೆ ರಸಾವರಿ ಅಂತ ಹೇಳ್ತೇವೆ. ಅಲ್ಲಿ ಗೊಬ್ಬರವನ್ನ ಅಲ್ಲೇ ನಾವು ಇದರಲ್ಲಿ ಡ್ರಮ್ನಲ್ಲಿ ಕರಡಿ ಅದನ್ನ ಪ್ರತಿ ಗಿಡಕ್ಕೂ ಕೊಡ್ಬೋದು. ಸ್ಲರಿ ಅಲ್ಲ, ಈ ರಾಸಾಯನಿಕ ಗೊಬ್ಬರ ಕೊಡ್ತೇವೆ ನಾವು ಅದನ್ನ. ಅದ ನಂತರ ರೋಡ್ ಇಟ್ಕೊಂಡಿದ್ದೇವೆ. ವಾಹನವನ್ನು ಬಳಸಿ ನಾವು ಇಲ್ಲಿ ಗೊಬ್ಬರ ಬರೋದಿರಲಿ ಅಥವಾ ನಮ್ಮ ಉಳಿದ ಅವಶ್ಯಕತೆಗಳಿಗೆ ಸಾಗಾಟದ ವಾಹನ. ಈಗ ಕೊಯ್ಲಿಗೆಲ್ಲ ದೋಟಿ ಬಂದಿದೆಯಲ್ಲ, ಹಾಗಾಗಿ ಸಮಸ್ಯೆಗಳು ಎಲ್ಲ ಕ್ಷೇತ್ರದಲ್ಲೂ ಇದೆ. ಆ ಸಮಸ್ಯೆಗಳನ್ನ ಮೀರಿ ನಾವು ಮುಂದೆ ಹೇಗೆ ಹೋಗ್ಬೇಕು, ಮತ್ತೆ ಇನ್ನೂ ದೊಡ್ಡ ದೊಡ್ಡ ಕ್ಷೇತ್ರದವರೆಲ್ಲ ಅದನ್ನ ಹೇಗೆ ನಿಭಾಯಿಸಿದ್ದಾರೆ ಅನ್ನೋದನ್ನ ನಾವು ಬೇರೆ ಕಡೆ ಇನ್ನೂ 50 ಎಕರೆ 100 ಎಕರೆ ಕೃಷಿಕರು ನಮ್ಮ ಆತ್ಮೀಯರಿದ್ದಾರೆ. ಅವರನ್ನ ಮಾಡೆಲ್ ಆಗಿ ನಾವು ಇಟ್ಕೊಂಡು ನಾವು ಅದನ್ನ ಇಲ್ಲಿ ತನಕ ನಿಭಾಯಿಸ್ತಾ ಬಂದಿದ್ದೇವೆ. ನಮಗೇನು ಅಷ್ಟೊಂದು ಒಂದು ಕೆಲಸ ಆಗ್ಲೇ ಇಲ್ಲ ಇದನ್ನ ಮಾಡ್ಲಿಕ್ಕೆ ಹೇಳುವಂತ ತೊಂದರೆ ಇಲ್ಲಿ ತನಕ ಬಂದಿಲ್ಲ. ಏನು ಅಂದ್ರೆ ಇಲ್ಲಿ ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಇರ್ಬೋದು, ಇವನ್ ಸ್ಲರಿ ಸಹಿತ ಹೌದು, ಆದ್ರೆ ಅದು ಅಷ್ಟು ಕ್ಲೀನ್ ಆಗಿ ಫಿಲ್ಟರ್ ಆಗಿ ಹೋಗ್ಬೇಕು. ಇಲ್ಲ ಅಂದ್ರೆ ಡ್ರಿಪ್ ನಲ್ಲಿ ಎಲ್ಲಾರು ಕಟ್ಕೊಂಡು ಸಮಸ್ಯೆ ಆಗ್ಬಹುದು. ಯಾವುದೇ ರಾಸಾಯನಿಕ ಗೊಬ್ಬರವನ್ನ ನಾವು ಕೊಡ್ಬೇಕಾದ್ರೆ ಅದನ್ನ ಇಲ್ಲಿ ನಾವು ಒಂದು ಡ್ರಮ್ನಲ್ಲಿ ಅದಕ್ಕೆ ಬೇಕಾದ ಪ್ರಮಾಣದಲ್ಲಿ ಕರಡಿ ಇದನ್ನ ಬಳಸಿದ್ರೆ ಪ್ರತಿ ಗಿಡಕ್ಕೂ ಒಂದೇ ಪ್ರಮಾಣದಲ್ಲಿ ಗೊಬ್ಬರ ಪೂರೈಕೆ ಆಗ್ತದೆ. ಹಾಗಾಗಿ ಗಿಡಗಳ ಆರೋಗ್ಯಕ್ಕೆ ಬಹಳ ಅನುಕೂಲ, ಮತ್ತೆ ನಮ್ಗೆ ಶ್ರಮ ತುಂಬಾ ಉಳಿತಾಯ ಆಗ್ತದೆ. ಇದರಿಂದ ಗೊಬ್ಬರದ ಈಗ ಡ್ರಮ್ ಅಲ್ಲ, ಡ್ರಮ್ನಲ್ಲಿ ಗೊಬ್ಬರ ಕರಡೋದು ಇಷ್ಟು ಮಾಡಿ ಇದೆ. ಈ ಗೊಬ್ಬರವನ್ನ ಒಂದು ಡ್ರಮ್ನಲ್ಲಿ 100 ಲೀಟರ್ ಡ್ರಮ್ ಅಂತ ಇಟ್ಕೊಂಡ್ರೆ ಆ ಡ್ರಮ್ನಲ್ಲಿ ನಮಗೆ ಬೇಕಾದ ಪ್ರಮಾಣದ ಗೊಬ್ಬರವನ್ನು ಕರಡ್ಕೊಳ್ಳೋದು. ಇದನ್ನ ಅದರಲ್ಲಿ ಅದ್ದಿ ಇಲ್ಲಿ 2 ಏನು ಗೇಟ್ ವಾಲ್ ಇದೆಯೋ ಈ ಗೇಟ್ ವಾಲ್ ಅನ್ನ ಓಪನ್ ಮಾಡಿದಾಗ ಇಲ್ಲಿಂದ ಬಂದು ಈ ಗೇಟ್ ವಾಲ್ ಇದು ತಿರುಗಿಸಿದ್ರೆ ಅದು ಸಕ್ ಮಾಡ್ತದೆ. ಅಂದ್ರೆ ಆ ಕಡೆ ಎಳ್ಕೊಳ್ತದೆ ನೀರು. ಆ ನೀರಿನ ಸಂಗಡನೆ ಗೊಬ್ಬರದ ನೀರು ಹೋಗಿ ಗಿಡದ ಬುಡಕ್ಕೆ ಬೀಳ್ತದೆ. ಡ್ರಿಪ್ಪಿನ ಮುಖಾಂತರನೇ ಗಿಡಕ್ಕೆ ಬೀಳೋದ್ರಿಂದ ಅದು ಒಂಥರ ನಾವು ಗ್ಲೂಕೋಸ್ ಕೊಟ್ಟಂಗೆ, ಗ್ಲೂಕೋಸ್ ಸಲೈನ್ ಮೂಲಕ ಏನು ಕೊಡ್ತೇವೋ ಹಾಗೆ ಗಿಡಕ್ಕೆ ನೇರವಾಗಿ ಅದು ಸಿಗೋದ್ರಿಂದ ತಕ್ಷಣಕ್ಕೆ ಗಿಡ ಅದಕ್ಕೆ ಅದನ್ನ ಎಳ್ಕೊಂಡು ಆರೋಗ್ಯ ಚೆನ್ನಾಗಾಗ್ತದೆ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.